Hello students. Today I am going to start a new chapter, that is pair of linear equations in two variables. First let us know the what is equation. So equation is nothing but, see here, that is 2x plus 5 is equal to 6. Okay, this is an equation. So ನೀವು ಕೊಟ್ಟಿರೋ ಇದನ್ನು ಈಕ್ವೇಷನ್ ಅಂತ ಯಾವಾಗ ಹೇಳ್ತೀರಾ ಅಂದರೆ ಇದು ಈಕ್ವಾಲಿಟಿ ಸೈನ್ ಇದ್ದಾಗ. ಸೊ ಈಕ್ವಾಲಿಟಿಯಿಂದ ಲೆಫ್ಟ್ ಸೈಡಲ್ಲಿರುವಂಥ ಟರ್ಮ್ಸಿಗೆ ಎಲ್ ಎಚ್ ಎಸ್ ಅಂತ ಕರೀತಾರೆ, ಲೆಫ್ಟ್ ಹ್ಯಾಂಡ್ ಸೈಡ್. ಈಕ್ವೇಷನಿಂದ ರೈಟ್ ಸೈಡ್ ಇರುವಂಥ ಟರ್ಮ್ಸಿಗೆ ಆರ್ ಎಚ್ ಎಸ್ ಅಂತ ಕರೀತಾರೆ, ದಟ್ ಈಸ್ ರೈಟ್ ಹ್ಯಾಂಡ್ ಸೈಡ್. ಸೊ ಈ ರೀತಿ ಈಕ್ವಾಲಿಟಿ ಸೈನ್ ಇದೆ ಅಂದರೆ ದಟ್ ಈಸ್ ಕಾಲ್ಡ್ ವಾಟ್? ಈಕ್ವೇಷನ್. ಓಕೆ, so see here, if you put to the suitable value for x, okay, then we get LHS is equal to RHS. ಯಾವಾಗ ನೀವು ಎಕ್ಸಿಗೆ ಶೂಟಬಲ್ ವ್ಯಾಲ್ಯೂನ ಅಲ್ಲಿ ಹಾಕಿದರೆ ಸೊ ನಿಮಗೆ ಏನಾಗುತ್ತೆ? ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ವಾಟ್? ಈಕ್ವೇಷನ್. ಹಾಗಿದ್ರೆ ಲೀನಿಯರ್ ಈಕ್ವೇಷನ್ ಅಂದರೆ ಏನು? ದ ಲೀನಿಯರ್ ಮೀನ್ಸ್ ನಥಿಂಗ್ ಬಟ್ ಹಿಯರ್ ದ ಹೈಯೆಸ್ಟ್ ಪವರ್ ಆಫ್ ಎಕ್ಸ್ ಈಸ್ 1. Okay, then the equation is said to be linear. So xನ ಹೈಯೆಸ್ಟ್ ಪವರು 1 ಇದ್ದಾಗ ಆ ಈಕ್ವೇಷನ್ ಅಂತ ಕರೀತಾರೆ, ಲೀನಿಯರ್ ಅಂತ ಕರೀತಾರೆ. ಓಕೆ, ಸೊ ಇಲ್ಲಿ ಒಂದು ಈಕ್ವೇಷನ್ ಅಂದರೆ ಏನು ಅಂತ ಗೊತ್ತಾಯಿತು, ಲೀನಿಯರ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಇರೋದು ಲೀನಿಯರ್ ಈಕ್ವೇಷನ್ ಇನ್ ಟೂ ವೇರಿಯೇಬಲ್ಸ್. ಟೂ ವೇರಿಯೇಬಲ್ಸ್ ಮೀನ್ಸ್ ಅಂದರೆ ಎರಡು ವೇರಿಯೇಬಲ್ ನಾವು ತಗೊಳ್ಬೇಕಿಲ್ಲಿ. ಸೊ ನೋಡಿ, ಎಕ್ಸ್ ಅನ್ನೋದು ಒಂದು ವೇರಿಯೇಬಲ್, ವೈ ಅನ್ನೋದು ಅನದರ್ ವೇರಿಯೇಬಲ್. ಓಕೆ, ಆ್ಯಂಡ್ ಹಿಯರ್ ಎಕ್ಸ್ ಆ್ಯಂಡ್ ವೈನ ಪವರ್ ಏನಾಗಿದೆ? 1 ಇದೆ. ಸೊ ದಿಸ್ ಈಸ್ ಲೀನಿಯರ್ ಆ್ಯಂಡ್ ಈಕ್ವೇಷನ್ ಅಂತ ಕರೆಯೋಕ್ಕಿಲ್ಲಿ ಈಕ್ವಾಲಿಟಿ ಸೈನ್ ಇದೆ. ಸೊ ದಿಸ್ ಈಸ್ ದ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್. ದ ವೇರಿಯೇಬಲ್ಸ್ ಇಸ್ ನಥಿಂಗ್ ಬಟ್ ಇಟ್ಸ್ ವ್ಯಾಲ್ಯೂ ಈಸ್ ಕಂಟಿನ್ಯೂಸ್ಲಿ ಚೇಂಜಸ್. ಅಂದರೆ ನೀವು ಎಕ್ಸಿಗೆ ಮತ್ತು ವೈಗೆ ನೀವು ಯಾವ ವ್ಯಾಲ್ಯೂ ಬೇಕಾದ್ರೂ ಕೊಡ್ಬೋದು, ಆ್ಯಂಡ್ ನೀವು ಒಂದೊಂದು ವ್ಯಾಲ್ಯೂ ಕೊಟ್ಟಾಗೂ ಈ ಈಕ್ವೇಷನ್ನ ವ್ಯಾಲ್ಯೂ ಏನಾಗುತ್ತೆ? ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅಂದರೆ ದ ವೇರಿಯೇಬಲ್ ಈಸ್ ನಥಿಂಗ್ ಬಟ್ ವಾಟ್? ದ ವ್ಯಾಲ್ಯೂ ಆಫ್ ದಟ್ ಗಿವನ್ ದಿಸ್ ಎಕ್ಸ್ ಆ್ಯಂಡ್ ವೈ ಈಸ್ ಚೇಂಜಸ್. ಓಕೆ, ದಟ್ ಈಸ್ ಕಾಲ್ಡ್ ವಾಟ್? ವೇರಿಯೇಬಲ್ಸ್. ಹಿಯರ್ ದೇರ್ ಆರ್ ಟೂ ವೇರಿಯೇಬಲ್ಸ್, ಒನ್ ಈಸ್ ಎಕ್ಸ್, ಅನದರ್ ಒನ್ ಈಸ್ ವೈ. ಸೊ ನೆಕ್ಸ್ಟ್, what is pair? The pair means two linear equations ಇರಬೇಕು. ಸೊ ಇಲ್ಲಿ ನಾನು 1 ತೊಗೊಂಡಿದ್ದೀನಿ, ಯಾವುದು? 2x plus 3y is equal to 5. This is one pair. This is one linear equations in two variables. Another one is x plus y is equal to 7. So this is another linear equations in two variables. These two is called what? Pair of linear equations in two variables. So first consider the 2x plus 3y is equal to 5. Okay, now if you put suitable value for x is 1, y is 1. Just substitute x is equal to 1 and y is equal to 1 in the given equation. So 2 into 1 plus 3 into 1 is equal to 5. See that? So this is the RHS is 5. Now solve the LHS. The 2 into 1 is 2, 3 into 1 is 3. We get 5. So 5 is LHS. So RHS is also 5. So LHS is equal to RHS. So ಯಾವಾಗ LHS is equal to RHS ಆಯಿತು? ಎಕ್ಸಿಗೆ ಮತ್ತು ವೈಗೆ 1 1 ಕೊಟ್ಟಾಗ. So these values of x and y is called the solutions of the given linear equation. These value of x and y, that is 1 and 1 is called the solutions of the given equation. ಸೊ ಈಗ ನೀವು ಎಕ್ಸಿಗೆ ವ್ಯಾಲ್ಯೂ ಚೇಂಜ್ ಮಾಡಿ. ಫಾರ್ ಎಕ್ಸಾಂಪಲ್ ಎಕ್ಸ್ ಈಸ್ ಈಕ್ವಲ್ ಟು 2, ವೈ ಈಸ್ ಈಕ್ವಲ್ ಟು 1. ನಾವು ಪುಟ್ ಟು ದ ವ್ಯಾಲ್ಯೂ. ಸೊ ಎಕ್ಸ್ ಈಸ್ ಈಕ್ವಲ್ ಟು 2 ಪ್ಲಸ್ ವೈ ಈಸ್ 1, 2 2s are 4, 3 1s are 3, we get 7. But here LHS is 5. So 7 not equal to 5. We know that. So that means this x is equal to 2 and y is equal to 1 is not a solution of the given linear equation. ಓಕೆ, ಸೊ ದೀಸ್ ಕಾಲ್ ದ ಸೊಲ್ಯೂಷನ್ಸ್. ಯಾವಾಗ ಸೊಲ್ಯೂಷನ್ ಅಂತ ಕರಿತೀರಾ? ನೀವು ಆ ಎಕ್ಸ್ ವ್ಯಾಲ್ಯೂನ ಈ ಈಕ್ವೇಷನಲ್ಲಿ ಹಾಕಿದಾಗ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಆದಾಗ, ಸೊ ಈ ವ್ಯಾಲ್ಯೂಸ್ನ ನೀವು ಸೊಲ್ಯೂಷನ್ ಅಂತ ಕರಿತೀರಾ.
ಇಲ್ಲಿ ನೋಡಿ x is equal to 2 ಕೊಟ್ಟೆ, y is equal to 1 ಕೊಟ್ಟೆ, ನಮಗೇನು ಬಂತು ಎಲ್ ಎಚ್ ಎಸ್ 7 ಬಂತು. ಬಟ್ ಇಲ್ಲಿ ಆರ್ ಎಚ್ ಎಸ್ 5 ಇದೆ. ಸೊ ದಟ್ ದೀಸ್ ವ್ಯಾಲ್ಯೂಸ್ ಆರ್ ನಾಟ್ ಸೊಲ್ಯೂಷನ್ ಆಫ್ ದ ಗಿವನ್ ಈಕ್ವೇಷನ್. ಓಕೆ, ದಿಸ್ ಈಸ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್. ಸೊ ಇನ್ ಜನರಲಿ ನಾನು ಹೇಗೆ ಬರಿತೀನಿ ಅಂದರೆ, ಸೊ ದಿಸ್ ಈಸ್ ನೋಡಿ, ದಿಸ್ ಈಸ್ ಒನ್ ಈಕ್ವೇಷನ್, ಅನದರ್ ಒನ್ ಈಸ್ x plus y is equal to 7. See that, put x is equal to 5, y is equal to 2. So we get 5 plus 2 is equal to 7. Here LHS is also 7, RHS is also 7. So x is equal to 5 and y is equal to 2 is solution of the given linear equation. ಸೊ ಇಲ್ಲಿ ನಮಗೆ ಎರಡು ಈಕ್ವೇಷನ್ ತೊಗೊಂಡಿದ್ದೀನಿ. ಸೊ ಈಗ ನಾನು ಜನರಲ್ ಆಗಿ ಬರಿತೀನಿ. ಈ ಈಕ್ವೇಷನ್ನ ಹೇಗೆ ಬರಿತೀನಿ ಅಂದರೆ, a1x plus b1y plus c1 is equal to 0. This is the first linear equation. Another one is a2x plus b2y plus c2 is equal to 0. This is second linear equation. Okay, just compare. This is the first linear equation. 2x plus 3y is equal to 5. This can be written as 2x plus 3y. Just shift to the plus 5 towards this side, we get minus 5. Now compare this one. This is a1x b1y plus c1 is equal to 0. Here a1 is, so this a1 is coefficient of x, b1 is coefficient of y, c1 is constant. Okay, and a1, b1, c1 are all real numbers. So here now compare. Here the x coefficient is 2, that is equal to a1. Here y coefficient is 3, that is equal to b1. Here the constant is minus 5, so c1 is minus 5. Okay, consider the second equation, that is x plus y is equal to 7. So this can be written as x plus y minus 7 is equal to 0. Now compare this one with a2x plus b2y plus c2 is equal to 0. Here the x coefficient is a2, here x coefficient is 1. Here y coefficient is b2, here y coefficient is also 1. Here c2 is minus 7. So these are the pair of linear equation. Okay, so these pair of linear equations or shows the linear line or a line. We can say this line. ಸೊ ಈ ಈಕ್ವೇಷನ್ ಏನು ರಿಪ್ರೆಸೆಂಟ್ ಮಾಡ್ತಿದೆ, ಒಂದು ಲೈನನ್ನು ರಿಪ್ರೆಸೆಂಟ್ ಮಾಡ್ತಿದೆ. ಈ ಈಕ್ವೇಷನ್ನು ಒಂದು ಲೈನನ್ನು ರಿಪ್ರೆಸೆಂಟ್ ಮಾಡ್ತಿದೆ. ಹೇಗೆ ಅಂದರೆ, ಒಂದು ಗ್ರಾಫ್ಸ್ ತಗೊಳ್ಳಿ ಈ ರೀತಿದು. ಸೊ ನೀವು ಇಲ್ಲಿ ಏನು ಮಾಡಿ, ಎಕ್ಸು ಮತ್ತು ವೈ ವ್ಯಾಲ್ಯೂನ ಚೇಂಜ್ ಮಾಡ್ತಾ ಹೋದರೆ ನಿಮಗೆ ಗ್ರಾಫಲ್ಲಿ ಏನಾಗುತ್ತೆ, ಒಂದು ಲೀನಿಯರ್ ಲೈನ್ ಸಿಗುತ್ತೆ. ಓಕೆ, ಲೀನಿಯರ್ ಮೀನ್ಸ್ ಸ್ಟ್ರೈಟ್ ಲೈನ್ ಸಿಗುತ್ತೆ. ಓಕೆ, ದಿಸ್ ಫಸ್ಟ್ ಈಕ್ವೇಷನ್ ಶೋಸ್ ದಿಸ್ ಒನ್, ಅನದರ್ ಈಕ್ವೇಷನ್ ಶೋಸ್ ದಿಸ್ ಒನ್, ಮೇ ಬಿ. Okay, so both are shows the what? Straight lines. Okay, so ಈ ಎರಡು ಲೈನು ಏನಾಗಿರ್ಬೋದು ಅಂದರೆ, ಒಂದು ಇಂಟರ್ಸೆಕ್ಟ್ ಆಗಿರ್ಬೋದು. ಈ ಬೋತ್ ಲೈನ್ಸ್ ಆರ್ ಈ ರೀತಿ ಇಂಟರ್ಸೆಕ್ಟ್ ಆಗಿರ್ಬೋದು, ಆರ್ ಬೋತ್ ಲೈನ್ಸ್ ಆರ್ ಪ್ಯಾರಲಲ್ ಆಗಿರ್ಬೋದು, ಆರ್ ಬೋತ್ ಲೈನ್ಸ್ ಆರ್ ಕೋಇನ್ಸಿಡೆನ್ಸ್ ಆಗಿರ್ಬೋದು. ಕೋಇನ್ಸಿಡೆನ್ಸ್ ನಥಿಂಗ್ ಬಟ್ ಒಂದ್ರ ಮೇಲೆ ಹೀಗೆ ಒಂದಿರೋದು. ಓಕೆ, ಬೋತ್ ಲೈನ್ಸು ಕೋಇನ್ಸಿಡೆಂಟ್ ಆಗಿರ್ಬೋದು, ಇಂಟರ್ಸೆಕ್ಟ್ ಆಗಿರ್ಬೋದು, ಆರ್ ಪ್ಯಾರಲಲ್ ಆಗಿರ್ಬೋದು. ಸೊ ಇದನ್ನು ಹೇಳೋಕ್ಕೆ ನಿಮಗೆ ಇಲ್ಲಿ ಒಂದು ಕಂಡೀಷನ್ಸ್ ಇದೆ. ಓಕೆ, ಸೊ ಯಾವ್ಯಾವ ರೀತಿ ಕಂಡೀಷನ್ಸ್ ಇದೆ ಅಂತ ನೋಡೋಣ ಈಗ. ಸೊ ನಮಗೆ ಗೊತ್ತು, ಇದೊಂದು ಈಕ್ವೇಷನ್ನು. ಈ ಈಕ್ವೇಷನ್ ಮೇಲೆ ಏನು ಮಾಡ್ತಾರೆ, 3 ಕಂಡೀಷನ್ ಹಾಕ್ತಾರೆ. 3 ಕಂಡೀಷನ್ಗೂ ಏನಾಗಿರುತ್ತೆ, ಲೈನ್ಸು ಫಸ್ಟ್ ಕಂಡೀಷನಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ, ನೆಕ್ಸ್ಟಲ್ಲಿ ಪ್ಯಾರಲಲ್ ಆಗಿರುತ್ತೆ, ನೆಕ್ಸ್ಟು ಕೋಇನ್ಸಿಡೆನ್ಸ್ ಆಗಿರುತ್ತೆ. ಹಾಗಿದ್ರೆ ಕಂಡೀಷನ್ ಏನು ಅಂತ ನೋಡೋಣ. ಸೊ now consider the pair of linear equations. Here I consider the examples. ಸೊ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಈ ಕೋಯಿಫಿಷಿಯನ್ಸ್ನ ಕಂಪೇರ್ ಮಾಡ್ಕೊಳ್ತೀನಿ ನಾನು. ಓಕೆ, ಹೇಗೆ ಕಂಪೇರ್ ಮಾಡ್ತೀನಿ ಅಂದರೆ, ಅವುಗಳ ರೇಷಿಯೋಸ್ನ ಕಂಪೇರ್ ಮಾಡ್ತೀನಿ. ಹೇಗೆ ಅಂದರೆ ನೋಡಿ, ಫಸ್ಟ್ ಐ ವಿಲ್ ಕನ್ಸಿಡರ್ a1 by a2, b1 by b2, c1 by c2. Okay, see here the a1 is x coefficient is 1 and here a2 is x coefficient is 3. This is the first linear equation, this is the second linear equation. Here the b1 is minus 2, here the b2 is 4,
and here the C1 is 0 and here C2 is minus 20. So see here, this A1 by A2, that is 1 by 3, is not equal to minus 2 by 4. So this is 2 1s are 2 2s are, we get minus 1 by 2. So 1 by 3 ಇಲ್ಲಿ minus 1 by 2 ಗೆ equal ಆಗಿಲ್ಲ. ಸೊ ಯಾವಾಗ A1 by A2 is not equal to B1 by B2 ಆಗುತ್ತೋ, we get intersecting lines. Both lines are ಏನಾಗಿರುತ್ತೆ, intersect ಆಗಿರುತ್ತೆ. ಸೊ ಈ ರೀತಿ intersect ಆದಾಗ ನಿಮಗೆ ಓನ್ಲಿ ಒನ್ ಈಕ್ವೇಷನ್ ಸಿಗುತ್ತೆ, ಒಂದು ಸೊಲ್ಯೂಷನ್ ಸಿಗುತ್ತೆ. ಸೊ ಒನ್ ಸೊಲ್ಯೂಷನ್ ನಥಿಂಗ್ ಬಟ್ ಏನು ಅಂದರೆ, ಸೊ ಎಕ್ಸಿಗೆ ನೀವು ಒಂದೇ ವ್ಯಾಲ್ಯೂ ಕೊಡೋಕ್ಕಾಗೋದು, ವೈಗೂ ನೀವು ಒಂದೇ ಸಲ ವ್ಯಾಲ್ಯೂ ಕೊಡೋಕ್ಕಾಗೋದು. ಓಕೆ, ನಾನು ಫಸ್ಟ್ ಹೇಳಿದ್ದೆ ಸೊಲ್ಯೂಷನ್ ನಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ಸೂಟೇಬಲ್ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ. ಸೊ ಇಲ್ಲಿ ಎಕ್ಸು ಮತ್ತು ವೈಗೆ ಒಂದೊಂದೇ ವ್ಯಾಲ್ಯೂ ಕೊಡೋಕ್ಕೆ ಬರೋದು. ಯಾವಾಗ A1 by A2 not equal to B1 by B2 and here lines are intersect. In this condition we get only one solution. One solution means x ಮತ್ತು y ಗೆ only one value ಮಾತ್ರ ಕೊಡೋಕ್ಕಾಗೋದು. ನಾನು ಹೇಳಿದೆ x ಮತ್ತು y ವೇರಿಯೇಬಲ್ಸು ನೀವು ಚೇಂಜ್ ಆದರೂ ವ್ಯಾಲ್ಯೂಸು ಚೇಂಜ್ ಆಗ್ತಾ ಇರುತ್ತೆ ಅಂತ. ಬಟ್ ಇಲ್ಲೇನಾಗಿದೆ, ಈ ರೀತಿ ಇದ್ದಾಗ ಓನ್ಲಿ ಒನ್ ವ್ಯಾಲ್ಯೂ ಮಾತ್ರ ಕೊಡೋಕ್ಕಾಗತ್ತೆ. ಆಯಿತಾ? ಸೊ ನೆಕ್ಸ್ಟ್ ಒನ್ ನೋಡಿ. Next, I will consider the another example, that is 2x plus 3y minus 9 is equal to 0. That is 4x plus 6y minus 18 is equal to 0. So here the A1 by A2, first x coefficient is 2, here x coefficient is 4. Next B1 by B2, here y coefficient is 3 and y coefficient is 6. Next C1 by C2, here C1 is minus 9, C2 is minus 18. See here, this is 2 1s are 2 2s are, we get 1 by 2, 3 1s are 3 2s are, 1 by 2, 9 1s are 9 2s are, 1 by 2. This minus minus is cancelled out. Here 1 by 2 is equal to 1 by 2. That means A1 by A2 is equal to B1 by B2 is equal to C1 by C2. ಸೊ ಈ ರೀತಿ ಕಂಡೀಷನ್ ಇದ್ದಾಗ ಲೈನ್ಸ್ ಏನಾಗಿರುತ್ತೆ, ಕೋಇನ್ಸಿಡೆಂಟ್ ಆಗಿರುತ್ತೆ. ಕೋಇನ್ಸಿಡೆನ್ಸ್ ಮೀನ್ಸ್ ಅಂದರೆ ಒಂದು ಲೈನು ಇನ್ನೊಂದು ಲೈನ್ ಮೇಲೆ ಈ ರೀತಿ ಕೋಇನ್ಸಿಡೆಂಟ್ ಆಗಿದೆ, ಒಂದ್ರ ಮೇಲೆ ಒಂದು ಲೈನ್ ಬರೋದಕ್ಕೆ ಕೋಇನ್ಸಿಡೆನ್ಸ್ ಅಂತ ಕರೀತಾರೆ. ಓಕೆ, ಸೊ ಈ ರೀತಿ ಕೋಇನ್ಸಿಡೆಂಟ್ ಆದಾಗ ನಿಮಗೆ ಸೊಲ್ಯೂಷನ್ಸ್ ಏನಾಗಿರುತ್ತೆ ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಯಾವಾಗ ಕೋಇನ್ಸಿಡೆಂಟ್ ಆದಾಗ, ಇನ್ಫೈನೈಟ್ಲಿ ಅಂದರೆ ಎಕ್ಸ್ ಮತ್ತು ವೈಗೆ ನೀವು ಎಷ್ಟಾದರೂ ವ್ಯಾಲ್ಯೂ ಕೊಡ್ಬೋದು. ಯಾವಾಗ ಲೈನ್ಸ್ ಕೋಇನ್ಸಿಡೆಂಟ್ ಆದಾಗ. ಓಕೆ, ದ ನೆಕ್ಸ್ಟ್ ಒನ್ ಈಸ್ ಥರ್ಡ್ ಒನ್. ಸೊ ನೆಕ್ಸ್ಟ್ ಒನ್ ಈಸ್ ಎಕ್ಸ್ ಪ್ಲಸ್ 2y minus 4 is equal to 0, 2x plus 4y minus 12 is equal to 0. Here first A1 by A2. So here x coefficient is 1. Here x coefficient is 2. Next B1 by B2. Here y coefficient is 2 and here y coefficient is 4. Next C1 by C2. Here C1 is minus 4, C2 is minus 12. See here, this is 2 1s are 2 2s are, 4 1s are 4 3s are. So see here, this is 1 by 2 is equal to 1 by 2, but this one is not equal to 1 by 3. That means A1 by A2 is equal to B1 by B2, but B1 by B2 is not is equal to C1 by C2. So ಈ ರೀತಿ ಕಂಡೀಷನ್ ಇದ್ದಾಗ we get two lines are parallel. Both the lines are parallel and in this condition we don't have any solution. So no solution means ಅಂದ್ರೇನು, ಎಕ್ಸಿಗೆ ಮತ್ತು ವೈಗೆ ನಮಗೆ ವ್ಯಾಲ್ಯೂ ಕೊಡೋಕ್ಕೆ ಆಗಲ್ಲ. ಓಕೆ, ಯಾವಾಗ A1 by A2 is equal to B1 by B2, but B1 by B2 is not is equal to C1 by C2. We get two parallel lines and no solution. This is the conditions. Okay, you should remember.